ಫುಡ್ ಇನ್ಫ್ಲೇಷನ್ ಅಂತ ಕರೀತಾರಲ್ಲ, ಆಹಾರ ಹಣದುಬ್ಬರ. ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಇದೆ ಇದರಲ್ಲಿ ಪಾರುಪತ್ಯ ಆಗಿಬಿಟ್ಟಿದೆ. ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಆರ್ಥಿಕ ಸಮೀಕ್ಷಾ ವರದಿಯಲ್ಲಿ ಇದರ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಚಿಲ್ಲರೆ ಹಾಗೂ ಆಹಾರ ಹಣದುಬ್ಬರ ಹೆಚ್ಚಳದಲ್ಲಿ ಇವುಗಳ ಕೊಡುಗೆ ಅಪಾರ ಇದೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ, ಅಂದರೆ ವಿತ್ತ ಮಂತ್ರಿಯ ವರದಿ. ಯಾವ್ಯಾವುದು? ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಅತ್ಯಂತ ಸೂಕ್ಷ್ಮ ತರಕಾರಿಗಳು ಅಂಥೇಳಿ ಪರಿಗಣಿಸಲಾಗುತ್ತೆ. ಆಹಾರದ ಹಣದುಬ್ಬರ ಹೆಚ್ಚಳ ಮಾಡೋದು ಇವೆ, ಇಳಿಕೆ ಮಾಡೋದು ಇವೆ ಅಂತ. ಯಾವುದು ಫುಡ್ ಇನ್ಫ್ಲೇಷನ್ನ ಜಾಸ್ತಿ ಮಾಡ್ತವೆ ಅಂತ ಹೇಳಿದ್ರೆ ಇದೇ ಟೊಮ್ಯಾಟೊ, ಇದೇ ಈರುಳ್ಳಿ, ಇದೇ ರೀತಿ ತರಕಾರಿಗಳು. ಹಣದುಬ್ಬರ ಇಳಿಸೋದು ಯಾವುದಪ್ಪ? ಇದೇ ತರಕಾರಿಗಳೇ ಹಣದುಬ್ಬರವನ್ನು ಇಳಿಸ್ತವೆ ಕೂಡ. ಗ್ರಾಹಕರ ಬೆಲೆ ಸೂಚ್ಯಂಕ, ಕಸ್ಟಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ, ಈ ಒಂದು ವಿಚಾರದಲ್ಲಿಯೂ ಕೂಡ ಆಹಾರ ಹಣದುಬ್ಬರದ ಮೇಲೆ ಭಾರಿ ಹೊಡೆತ ಇರುತ್ತೆ. ಅಲ್ಲಿ ಗ್ರಾಹಕರ ಜೇಬುಗಳಿಗೆ ತೀವ್ರ ಹೊಡೆತವನ್ನು ಕೊಡುವಂತಹ ತರಕಾರಿಗಳು ಇವಾಗಿರ್ತವೆ ಅಂತ.